ಅತ್ತಿ ಮಕ್ಕಳ ಜೊತೆಗೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಅಂತಹದ್ಯಾವುದೂ ಇಲ್ಲ, ಆರೋಪಿನೇ. ಎಲ್ಲಿಯವರೆಗೂ ಅವರು ಆರೋಪಗಳಿಂದ ಮುಕ್ತಗೊಳ್ಳುವುದಿಲ್ಲ ಅಥವಾ ಆರೋಪಿ ಅಂತ ಸಾಬೀತಾದರೆ ದರ್ಶನ್ಗೆ ಶಿಕ್ಷೆಯಾಗುತ್ತದೆ. ಇನ್ನು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡಿ ಎಂದು ಹೈಕಮಾಂಡ್ ಹೇಳಿತ್ತು. ಆ ಪ್ರಕಾರವಾಗಿ ಚುನಾವಣೆ ಮಾಡಿದೆ. ಪಕ್ಷದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತೇವೆ. ಯಾಕೆ ಸೋಲಾಯಿತು, ಯಾಕೆ ಹಿನ್ನಡೆಯಾಯಿತೆಂದು ಚರ್ಚೆ ಮಾಡುತ್ತೇವೆ ಎಂದರು. ಪೋಸ್ಕೋ ಆಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸು ಬಿಜೆಪಿ ಪ್ರಶ್ನೆ ಬರೋದ್ರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್, ದರ್ಶನಿಗೆ ವೇಪಿ ಟ್ರೀಟ್ಮೆಂಟ್ ಕೊಡೋದು ಆ ರೀತಿ ಸ್ಟೇಷನ್ಗಳು ಅಂಥದ್ದು ಯಾವುದೂ ಇಲ್ಲ. ಇವತ್ತು ಸಹ ಆರೋಪಿನೇ. ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಸರ್, ಈಗ ಒಂದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅವರು ಕೃಷಿ ಇಲಾಖೆ ರಾಯಭಾರಿ ಆಗಿದ್ದರು. ಈಗಲೂ ಮುಂದುವರೆದಿದ್ದಾರೆ ಅಥವಾ ಏನು ನೋಡಿ, ಮುಂದುವರಲಿಕ್ಕೆ ಹೇಗೆ ಸಾಧ್ಯ? ಇಂಥ ಒಂದು ಇದರಲ್ಲಿ ಇದು ಆದಮೇಲೆ ಇವತ್ತು ಹೊಸ ರಾಯಭಾರಿ ಆಗುವಾಗ ಮುಂದುವರಿಯುವಂಥ ಪ್ರಶ್ನೆ ಬರೋದಲ್ಲ. ಸರ್, ರಾಜನ್ನ ಅದೇ ಹೇಳ್ತಿದ್ದಾರೆ, ಡಿ ಸಿ ಎಮ್ಗಳು ಆಗಬೇಕು, 3 ದೇಶಗಳ ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸಿಲ್ಲ. ಪಕ್ಷನೂ ಕೂಡ ಇದೆ. ಏನಂಥವೆಲ್ಲ ವಿಚಾರಗಳನ್ನ ಪಕ್ಷದ 4 ಗೋಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ. ಮತ್ತು ಮುಂದೇನೂ ಕೂಡ ಏನೇನಿದೆ ನಮಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ. ಸರ್, ಈಗ ಒಂದೇನದು, ಈಗ ಕೆಲವೊಬ್ಬರೇನು ಲೋಕಸಭೆ ಎಲೆಕ್ಷನಲ್ಲಿ ಯಾರ್ಯಾರು ಹಿನ್ನಡೆ ಆಗಿದೆ ಕೆಲವು ವಿವರಿಸಿದ್ರು, ಅವ್ರದ್ದು ತಲೆದಂಡ ಆಗ್ತಾನೋ ಒಂದು ಮಾತು. ಅಂಥದ್ದು ಯಾವುದೂ ಕೂಡ ಆಗಿಲ್ಲ. ಅವೆಲ್ಲ ಮಾಧ್ಯಮದ ಸೃಷ್ಟಿ. ಇವತ್ತು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡಿರಿ ಹಿಂಗಂತ ಹೇಳಿ ತಮ್ಮದನ್ನು ಇವತ್ತು ನಮ್ಮ ಹೈಕಮಾಂಡ್ ಇತ್ತು. ಆ ಪ್ರಕಾರ ಎಲ್ಲರೂ ಕೂಡ ಗಂಭೀರವಾಗಿ ಎಲೆಕ್ಷನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಸೋಲಾಗಿದೆ. ಅದರಲ್ಲೂ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರಗಳಲ್ಲಿ ಅಂಥವೇನು ಪ್ರಶ್ನೆ ಇರೋದಿಲ್ಲ. ಅಂಥವ್ಯಾವುದು ಕೂಡ ಪ್ರಶ್ನೆ ಇಲ್ಲ. ಅದನ್ನು ನಾವು ಪಕ್ಷದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ತೀವಿ. ಯಾವ ರೀತಿ ಮುನ್ನಡೆಯಬೇಕು, ಯಾಕೆ ಸೋಲಾಯಿತು, ಯಾಕೆ ಹಿನ್ನಡೆ ಆಯಿತು ಅಂತ ಎಲ್ಲದೂ ಕೂಡ ಚರ್ಚೆ ಮಾಡ್ತೀವಿ. ಈ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಮೊದಲು ಅವರು ಮಹಾರಾಷ್ಟ್ರ ಸರ್ಕಾರ ನೋಡ್ಕೊಂತ ಅಂತ ಹೇಳಿದ್ರೆ ಹೋಗಿ ಮಹಾರಾಷ್ಟ್ರದ ಸರ್ಕಾರ ಬೀಳ್ತಾ ಇದ್ದೇನೆ. ನಮ್ಮಲ್ಲಿ ಸರ್ಕಾರವನ್ನು ಇದು ಮಾಡಬೇಕಾದ್ರೆ 60 ಜನ ಶಾಸಕರು ಬೇಕು. ಉಲ್ಟಾ BJPಯವರು ಒಬ್ಬಿಬ್ಬರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ, ನೋಡಿದ್ದೀರಿ, ನೀವು ಕೂಡ ಕಂಡಿದ್ದೀರಿ. JDSನವರು ಭಾಳಷ್ಟು ಜನ ಇವತ್ತು ಇಲ್ಲಿ ನಮ್ಮ ಕಡೆ ಕಾಂಗ್ರೆಸ್ ಕಡೆ ಪಕ್ಷ ಸೇರಬೇಕಂತಾರೆ. ಹೀಗಾಗಿ ನಮ್ಮಲ್ಲಿ 60 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕಾಗ್ತದೆ. ನಮ್ಮಲ್ಲಿ ಒಬ್ಬರು ಶಾಸಕರು ಅಂಥವು ಮಂಡದಲ್ಲ. ಮಹಾರಾಷ್ಟ್ರದಲ್ಲಿ ಹಿಂದೆ ಆಗಿದ್ದಾಗ ಅದು 2/3 ಮೆಜಾರಿಟಿ ಇತ್ತು. ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಲಾಗೂ ಆಗ್ತಿರಲಿಲ್ಲ. ಇಲ್ಲಿ 60 ಜನ ಬೇಕು. ಹುಡುಗಾಟನ ಇದು. ಇಲ್ಲಿಕಂದ್ರೆ ನೀವು ಸರ್ಕಾರವನ್ನು ಇದು ಮಾಡಬೇಕು, 2/3 ಮಾಡ್ಬೇಕಂದ್ರೆ ಇವತ್ತು ದಿವಸ 95 ಬೇಕು. 95 ಶಾಸಕರು ಸಿಗ್ತಾರೆ ಅವ್ರಿಗೆ. 60 ಜನ ಶಾಸಕರು ಸಿಗ್ತಾರೆ ಅವ್ರಿಗೆ. ನಮ್ಮಲ್ಲಿ ಯಾರು ಅಂಥ ಶಾಸಕರಿಲ್ಲ. ಒಬ್ಬರು ಶಾಸಕರು ಕೂಡ ಇವತ್ತು BJPಗೆ ಹೋಗುವಂಥ ಪ್ರಶ್ನೆ ಬಂದಿಲ್ಲ. ಶಾಸಕರು ಅಂದ್ಕೊಳ್ಳಿ, ಈಗ ಶಾಸಕರು ಈಗ ಗ್ಯಾರಂಟಿಗಳ ಬಗ್ಗೆ ಅದು ಚರ್ಚೆ ಮಾಡ್ತೀವಿ. ಗ್ಯಾರಂಟಿ ಯಾಕೆ, ಎಷ್ಟು ಮಟ್ಟಿಗೆ ನಮಗೆ ಕೈ ಹಿಡಿತು, ಕೈ ಹಿಡಿಲಿಲ್ಲ, ಏನು ಯಾಕೆ ಅನ್ನೋದು ನನ್ನ ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದಲ್ಲಿ ಚರ್ಚೆ ಮಾಡ್ತೀವಿ. ಅಂತ ಯಾವುದೂ ಕೂಡ ಈಗ ನಮ್ಮ ಮುಂದಿಲ್ಲ. ನಿಮ್ಮಲ್ಲಿ ಆಂತರಿಕವಾಗಿ ಸತೀಶ್ ಜಾರಕಿಹೊಳಿ CM ಆಗಬೇಕು ಅನ್ನೋ ಚರ್ಚೆ ಆಗ್ತದೆ. ಅವ್ರ ಮುಂದೆ ನೋಡಿ, ಎಲ್ಲರಿಗೂ ಆಶೆ ಇರ್ತದೆ, ಆಕಾಂಕ್ಷೆ ಇರ್ತದೆ. ಪಕ್ಷ ತೀರ್ಮಾನ ಮಾಡ್ತದೆ. ಯಾರು ನಮ್ಮ ಕೈಗಿಲ್ಲ. ಪಕ್ಷ ನೋಡಿ, ಒಂದು ಶಾಸಕರ ಬೆಂಬಲ ಬೇಕು. ನಮ್ಮ ಮುಖ್ಯಮಂತ್ರಿ ಆಯ್ಕೆ ಹೆಂಗೆ ನಡೀತಂದರೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಗ್ತದೆ. ಶಾಸಕ ಸಂಘದಲ್ಲಿ ಅಭಿಪ್ರಾಯ ಬರುತ್ತವೆ. ಅಭಿಪ್ರಾಯವನ್ನು ಒಳಗೊಂಡು ಕೇಂದ್ರದ ವೀಕ್ಷಕರಿರ್ತಾರೆ. ಅಂತಿಮವಾಗಿ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನಿತರ ಎಲ್ಲರೂ ಕೂಡ ಹೊಸ ನಿರ್ಧಾರ ತೆಗೆದುಕೊಳ್ತಾರೆ. ಈಗ ಆ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾರೆ. ಇಲ್ಲಿ ಕುರ್ಚಿ ಖಾಲಿ ಇಲ್ಲ. ಈಗ ಸರ್, ಈಗ ನಮ್ಮವರೇ ಕೇಂದ್ರದಲ್ಲಿ ವಿದ್ವಾಂಸರಾಗಿದೆ. ನಿಮ್ಮಲ್ಲಿ ಅನೇಕ ಪ್ರೈವೇಟ್ ಪಾಲಿಸಿ ಬರ್ತಂತೆ, ಇನ್ನೂ ಬರ್ತಾನೆ ಬೇರೆ ಆಗ್ತದೆ. ನೋಡಿ, ಈಗ ನಾವು ವಿಶೇಷವಾಗಿ ನಮ್ಮ ರಾಜ್ಯದವರೊಬ್ಬರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾವು ಅಪೇಕ್ಷೆ ಮಾಡ್ತೀವಿ ಅವರಿಂದ. ಈಗ ಸೆಮಿಕಂಡಕ್ಟರು ಈಗ ಮುಂದಿನ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಬೇಕು. ಎಲ್ಲವೂ ಕೂಡ ಗುಜರಾತು ಆ ರಾಜ್ಯಗಳು ಹೋಗ್ತವೆ. ಇವತ್ತೊಂದು ಸಹ ನಮ್ಮ ಸಚಿವರು ಕೂಡ ನಾವು ಅವ್ರಿಗೆ ಹೇಳ್ತೇವೆ, ಇವತ್ತೊಂದು ಸಹ ನಮ್ಮ ರಾಜ್ಯಕ್ಕೆ ನೀವು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಆಸಕ್ತಿ ವಹಿಸ್ಕೋಬೇಕು ಅಂತ ಹೇಳ್ತೀವಿ. ಬಹುಶಃ ಸ್ಪಂದಿಸ್ತಾರಂತ ನಮ್ಮ ಭಾವನೆ ಇದೆ. ನನ್ನ ಭೇಟಿನೂ ಕೂಡ ಆಗ್ತಾಯಿದೆ. ನಾನು ಮನೆ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಅವ್ರನ್ನ ಭೇಟಿಯಾಗಿ ನಾವು ನಮ್ಮ ಏನು ಲಿಸ್ಟ್ ಆಫ್ ಬೇಡಿಕೆ ಇದಾವೆ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.